ಕರಸೇವಕರ ಬಂಧನ ಖಂಡಿಸಿ ರಾಜ್ಯಾದ್ಯಂತ ನಡೆಸುತ್ತಿರುವ ಬಿಜೆಪಿ ನಾಯಕರು ಕೇವಲ ಬೂಟಾಟಿಕೆ ಪ್ರದರ್ಶಿಸುತ್ತಿದ್ದಾರೆ. ಅವರಿಗೆ ರಾಮಭಕ್ತರ ಬಗ್ಗೆ ಅನುಕಂಪ ಕಾಳಜಿ ಇಲ್ಲವೇ ಇಲ್ಲ ಅಂತ ಕಾಂಗ್ರೆಸ್ ಎಂಎಲ್ಸಿ ಜಗದೀಶ್ ಶೆಟ್ಟರ್ ಕಿಡಿಕಾರಿದ್ದಾರೆ. ಹುಬ್ಬಳ್ಳಿಯ ತಮ್ಮ ಕಚೇರಿಯಲ್ಲಿ ಮಾತನಾಡಿದ ಅವರು, ಶ್ರೀಕಾಂತ್ ಪೂಜಾರಿಯ ನಂತರವೇ ಬಿಜೆಪಿ ನಾಯಕರಿಗೆ ಕರಸೇವಕರ ನೆನಪಾಗಿದೆಯೇ? ಕಳೆದ 30 ವರ್ಷಗಳ ಅವಧಿಯಲ್ಲಿ ಬಿಜೆಪಿ ಸುಮಾರು 7-8 ವರ್ಷಗಳ ಕಾಲ ಅಧಿಕಾರ ನಡೆಸುತ್ತಿಲ್ಲ. ಅಬ್ಬರದ ಹೇಳಿಕೆ ನೀಡುತ್ತಿರುವ ಆರ್ ಅಶೋಕ್ ಖುದ್ದು 5 ವರ್ಷಗಳ ಕಾಲ ಗೃಹ ಸಚಿವರಾಗಿದ್ದರಲ್ಲ, ಆಗ ಅವರಿಗೆ ಕರಸೇವಕರ ಮೇಲಿದ್ದ ಪ್ರಕರಣಗಳು ನೆನಪಾಗಲಿಲ್ಲವೇ? ಕರಸೇವಕರ ವಿರುದ್ಧ ದಾಖಲಾಗಿದ್ದ ಪ್ರಕರಣಗಳನ್ನು ಅವರು ಯಾಕೆ ಪ್ರಯತ್ನಿಸಲಿಲ್ಲ ಅಂತ ಖಾರವಾಗಿ ಪ್ರಶ್ನಿಸಿದ್ರು. ಇನ್ನು ಮುಖ್ಯಮಂತ್ರಿಗಳಾಗಿದ್ದ BS ಯಡಿಯೂರಪ್ಪ, ಸದಾನಂದ ಗೌಡ, ಬಸವರಾಜ ಬೊಮ್ಮಾಯಿ ಯಾಕೆ ಸುಮ್ಮನಿದ್ದರು? ಈಗ ಲೋಕಸಭಾ ಚುನಾವಣೆ ಬರುತ್ತಿದ್ದಂತೆ ಹಿಂದೂಗಳ ಓಟು ಗಿಟ್ಟಿಸಲು ಪ್ರತಿಭಟನೆಯ ನಾಟಕ ಮಾಡುತ್ತಿದ್ದಾರೆ. ತಾನು ಕೇವಲ 10 ತಿಂಗಳು ಅವಧಿಗೆ ಮಾತ್ರ ಸಿಎಂ ಆಗಿದ್ದರೂ ಕರಸೇವಕರಾಗಿ ತಾನು ಮಾಡಿದ ಪ್ರಯತ್ನಗಳು ದಾಖಲೆಯಲ್ಲಿವೆ ಅಂತ ಸ್ಪಷ್ಟಪಡಿಸಿದ್ರು. ಲೋಕಸಭಾ ಅಲ್ಲ, ಈ ರೀತಿ ಇಂಥ ಘಟನೆ ಇದ್ದದನ್ನೇ ಅಡ್ವಾಂಟೇಜ್ ತಗೊಂಡು ಎಮೋಷನಲ್ ಇಶ್ಯೂ ಮಾಡಿಕೊಂಡು ಅದು ಇಲೆಕ್ಷನ್ ಉಪಯೋಗ ತಗೊಳ್ಳೋ ಸಲ ಇದು ನಡೀತಾ ಇದೆ, ಹೊರತು ಬೇರೆ ಏನೂ ಇಲ್ಲ ಅಂತ ನಾನು. ಲೋಕಸಭಾ ಗಿಮಿಕ್ ಸರ್ ಇದು. ಲೋಕಸಭಾ ಇಲೆಕ್ಷನ್ ಇಂದಲೇ ಇವೆಲ್ಲ ನಡೀತಾ ಇದೆ. ನಿಮಗೇನಾದ್ರೂ ಪ್ರಾಮಾಣಿಕ ಇದ್ದರೆ, ಕರಸೇವಕರ ಬಗ್ಗೆ ಪ್ರಾಮಾಣಿಕತೆ ಇದ್ದರೆ, ಹಾಗಾಗಿ ಕೇಸ್ ವಿಡ್ರಾ ಮಾಡೋಕೆ ನಿಮ್ಗೆ ಏನು ಪ್ರಯತ್ನ ಇದೆ ಅದನ್ನೇನೂ ಹೇಳೋದಿಲ್ಲ. ಈಗ ಆಯ್ತಪ್ಪ ಹೋಗಿ, ಇದು ಕೋರ್ಟ್ನಲ್ಲಿ ಮ್ಯಾಟರ್ ಇದೆ. ಇವತ್ತು ಯಾವುದೋ ಹೋಮ್ ಮಿನಿಸ್ಟ್ರು ಮುಂದೆ ಫೈಲ್ ಆಗಿರಲಿ, ಅಥವಾ ಚೀಫ್ ಮಿನಿಸ್ಟರ್ ಮುಂದೆ ಫೈಲ್ ಇಲ್ಲ, ಅವ್ರು ಸಹಿ ಮಾಡಿದರೆ ಇಮಿಡಿಯೇಟ್ ಬಿಡುಗಡೆ ಆಗ್ತಾರೆ ಅಂತೇಳಿ ಇವತ್ತು ಕೋರ್ಟ್ನಲ್ಲಿದೆ. ಕೋರ್ಟ್ನಲ್ಲಿ ಇದ್ದಂಥ ಕೇಸ್ಗೆ ವಕೀಲರ ಮುಖಾಂತರ ಕಾನೂನು ಹೋರಾಟ ಮಾಡಿ ಜಾಮೀನು ಬಿಡಿಸ್ಕೊಂಡು ಮಾಡೋಕ್ಕೋ ಏನು ಬೀದಿಗೆ ಹೋರಾಟ ಮಾಡ್ತೀವಿ ನೀವು. ಯಾಕೆ ಲೋಕಸಭಾ ಎಲೆಕ್ಷನ್ ಮಾಡಿದ್ರೆ ಅದು ಬೀದಿಗಿಂತ ಹೋರಾಟ ಮಾಡೋದು, ಅದ್ರ ಬದಲಿ ವಕೀಲರ ಮುಖಾಂತರ. ಇವತ್ತು ತುಷಾರ್ ಗಿರಿನಾಥ್ ಅವರು ಮೇಲೆ ಅಟಾರ್ನಿ ಜನರಲ್ ಇದ್ದಾರೆ, ಅವರು ಅಡಿಷನಲ್ ಸಾಲಿಸಿಟರ್ ಜನರಲ್ ಇದ್ದಾರೆ. ಯಾರು? ತುಷಾರ್ ಮೆಹ್ತಾ. ತುಷಾರ್ ಮೆಹ್ತಾ ಅವ್ರು ಕರ್ಕೊಂಡ್ಬಂದು ಅಡ್ಮಿಟ್ ಮಾಡಿಸಲಿಲ್ಲ. ಈಗ ಬೆಂಗಳೂರು ಹೈಕೋರ್ಟಿಗೆ ಬೇರೆ ಬೇರೆ ಕೋರ್ಟ್ನಲ್ಲಿ ಬೇರೆ ಬೇರೆ ಪ್ರಕರಣಗಳಿಗೆ ತುಷಾರ್ ಮೆಹ್ತಾ ಅವರು ಸ್ವತಃ ಹಾಜರಾಗಿದ್ದು ನನಗೆ ಗುರ್ತಿದೆ. ಹಾಗಾದರೆ ಕರಸೇವಕರ ಸಲುವಾಗಿ ಇಲ್ಲೇನು ಕೇಸ್ ನಡೆದಿದ್ದಲ್ಲ, ಆ ತುಷಾರ್ ಮೆಹ್ತಾ ಅವ್ರು ಕರೆಸಿ ಒಂದು ಅರ್ಗ್ಯುಮೆಂಟ್ ಮಾಡಿಸಿದ್ರೆ ಬೇರೆ ಸಿಗ್ತದೆ ನಾಳೆ. ಅದು ಪ್ರಯತ್ನ ಇಲ್ಲ ನಿಮ್ಮದು. ಕೋರ್ಟ್ ಮ್ಯಾಜಿಸ್ಟ್ರೇಟ್ ಮಾಡ್ಬೇಕಲ್ಲ, ಇದು ಆರ್ಡರು, ಪೊಲಿಟಿಕಲ್ ಡಿಸಿಷನ್ ಅಲ್ಲ ಇದು. ಸರಿ, ಪ್ರಹ್ಲಾದ್ ಜೋಶಿ ಅವರು ಏನಂತಾರೆ, ಇವರೇ ಅರೆಸ್ಟ್ ಮಾಡೋಕ್ಕಾಗಿತ್ತು ಹಂಗಿದ್ದಾರೆ, ನಾವೇನು ಅರೆಸ್ಟ್ ಮಾಡೋದಿದ್ವಾ? ಒಂದು ನಾನು ಹೇಳ್ತೀನಿ, ಇದನ್ನು ಪೊಲೀಸರು ಮಾಡಿದ್ದು, ಇದು ಸರ್ಕಾರದ ಇನ್ಸ್ಟ್ರಕ್ಷನು ಮತ್ತು ಯಾರೋ ಪ್ರಚೋದನೆಯಿಂದ ಮಾಡಿದ್ದಲ್ಲ. ಇವತ್ತು ಯಾರೋ ಒಬ್ರು ಮಾಡ್ತಾರೆ ಪೊಲೀಸರು, ಇನ್ಸ್ಪೆಕ್ಟ್ರು, ಕೋರ್ಟ್ ಡೈರೆಕ್ಷನ್ ಅನ್ನೋ ಮತ್ತೊಂದು ಮಾಡಿರ್ತಾರೆ. NBW ಇಶ್ಯೂ ಆಗಿರ್ತಾವೆ, ನಾನ್ ಬೇಲಬಲ್ ವಾರಂಟ್ ಇಶ್ಯೂ ಆಗಿರ್ತಾವೆ. ಆ ಹಿನ್ನೆಲೆಯಲ್ಲಿ ಅರೆಸ್ಟ್ ಮಾಡಿದಾಗ ಅದಕ್ಕೆ ಲಾಸ್ಟ್ ಕೊನೆಗೆ ಸೊಲ್ಯೂಷನ್ ಏನು? ಪರಿಹಾರ ಕೋರ್ಟಿಗೆ ಹೋಗಿ ಜಾಮೀನು ತಗೊಳ್ಳೋದಂಥ ಪ್ರಯತ್ನ ಮಾಡ್ಬೇಕಾಯ್ತಲ್ಲ ಇವೆಲ್ಲ. ಅದು ಬಿಟ್ಟು ಅದು ಹಾಗಾಯ್ತು ಹಿಂಗಾಯ್ತು, ನಮ್ಮನ್ನು ಅರೆಸ್ಟ್ ಮಾಡಿದ್ರಿ, ಇವ್ರನ್ನ ಅರೆಸ್ಟ್ ಮಾಡಿದ್ರಿ. ಇನ್ನೊಂದು ಏನಂದ್ರೆ ಸರ್, ಪ್ರತಿಭಟನೆ ಸಂದರ್ಭದಲ್ಲಿ ತಮ್ಮ ವಿರುದ್ಧನೂ ಘೋಷಣೆ ಕೂಗಿದ್ರು, ತಾವು ಸಹ ಇದರಲ್ಲಿ ಷಡ್ಯಂತ್ರ ಮಾಡಿದ್ರು ಅನ್ನೋದು ಆರೋಪ ಮಾಡಿದ್ರು. ಅದಕ್ಕೆ ನಾವೊಂದು ಹೇಳಿದ್ರಲ್ಲಿ, ಈ ಷಡ್ಯಂತ್ರ ಇವೆಲ್ಲ ಏನದ ಚುನಾವಣೆಗೆ ಬಂದದ್ದು, ಲೋಕಸಭಾ ಚುನಾವಣೆ. ಈಗ ನಾನು ಹಿಂದೆಲ್ಲ ಅಲ್ಲಿದ್ದು ವಿಡ್ರಾ ಮಾಡೋಕ್ಕೆ ಮತ್ತೊಂದು ಪ್ರಯತ್ನ ಮಾಡಿದಂಥ ವ್ಯಕ್ತಿ. ಈಗ ಷಡ್ಯಂತ್ರ ಮಾಡಿದಂತೆ ಏನು ಷಡ್ಯಂತ್ರ ಮಾಡಿ ಹೇಳ್ಬಿಟ್ರೆ ಅದು ಸರ್. ಇನ್ನೊಂದೇನಂದ್ರೆ ಹಿಂದೂಗಳು ಅದನ್ನು ಇಡೀ ರಾಜ್ಯದಲ್ಲಿ ಎಷ್ಟು ಬಂದಿದೆ? 7 ಕೋಟಿ ಜನಸಂಖ್ಯೆ ಇದೆ. ಆಲ್ಮೋಸ್ಟ್ 80% ಜನಸಂಖ್ಯೆ ಹಿಂದೂಗಳು ಅದರ 7 ಕೋಟಿ ಒಳಗೆ. ಒಬ್ಬ ವ್ಯಕ್ತಿಗೆ ಅರೆಸ್ಟ್ ಮಾಡಿದರೆ ಈ ಒಂದು 5-6 ಕೋಟಿ ಜನರಿಗೆ ತೊಂದರೆ ಆಯ್ತು. ಏನು ಅರ್ಥ ಇದೆ ಅದಕ್ಕೆ? ಅದು ಹಿಂದೂ ಮುಸ್ಲಿಂ ಡಿವೈಡ್ ಮಾಡೋದು ಅಷ್ಟೇ ನಿಮ್ಮದು, ಮತ್ತು ಬೇರೆ ಏನಿಲ್ಲ. ಫಾರ್ ದ ಪರ್ಪಸ್ ಆಫ್ ಈ ಲೋಕಸಭಾ ಇಲೆಕ್ಷನ್.